ಎಸ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವಿಡಿಯೋ. ದಿಸ್ ಇಸ್ ಭವ್ಯ ಕಿರಣ್ ರಾಜ್ ಚಾನಲ್. ಎಸ್, ನೀವು ನೋಡ್ತಾ ಇದ್ದೀರಾ ಫ್ರೆಶರ್ಸ್ನ ವೆಲ್ಕಮ್ ಮಾಡ್ತಾ ಇರೋಂಥದ್ದು. ಈ ಒಂದು ಮೂಮೆಂಟ್ ನೋಡ್ತಿದ್ರೆ ನನಗೆ ನಮ್ಮ ಒಂದು ವೆಲ್ಕಮ್ ಆಗಿದ್ದು ನೆನಪಾಗ್ತಿದೆ. ಸೀನಿಯರ್ಸ್ ನಮಗೂ ಇದೇ ಥರ ತುಂಬ ಖುಷಿಯಾಗಿ ವೆಲ್ಕಮ್ ಮಾಡಿದ್ರು. ನಾವು ಸಹ ನಮ್ಮ ಜೂನಿಯರ್ಸ್ಗೆ ನೀಟಾಗಿ ವೆಲ್ಕಮ್ ಮಾಡ್ತಿದ್ದೀವಿ. ಸೊ ಅವರು ಅಷ್ಟೇ ಎಷ್ಟು ಚೆನ್ನಾಗಿ ರೆಡಿಯಾಗಿ ಬಂದಿದ್ದಾರೆ ಅಂತಂದರೆ ಸೇಮ್ ಮಧು ಮಕ್ಕಳ ಥರನೇ ಕಾಣಿಸ್ತಿದ್ರು. ನಾನು ಹೇಳಿದ್ದಕ್ಕೂ ಸಾರ್ಥಕ ಅನಿಸ್ಬಿಡ್ತು ನಂಗೆ ಮಾತ್ರ. ಹೌದು, ಮೊದಲೇ ಹೇಳಿದ್ವಿ, ಯಾರು ತುಂಬ ಚೆನ್ನಾಗಿ ಟ್ರೆಡಿಷ್ನಲಾಗಿ ರೆಡಿಯಾಗಿ ಬರ್ತೀರಾ ಅವ್ರಿಗೆ ಒಂದು ಒಳ್ಳೆ ಸರ್ಪ್ರೈಸ್ ಗಿಫ್ಟ್ ಇರುತ್ತೆ ಅಂತ ಹೇಳಿ. ಹಾಗಾಗಿ ತುಂಬ ಚೆನ್ನಾಗಿ ಮದುಮಕ್ಕಳ ಥರನೇ ರೆಡಿಯಾಗಿ ಬಂದಿದ್ದರು. ಜೊತೆಗೆ ಹುಡುಗರು ಕೂಡ ಪಂಚೆ ಹಾಕ್ಕೊಂಡು, ಹುಡುಗಿಯರು ಸೀರೆ ಹಾಕ್ಕೊಂಡು ಎಲ್ಲರೂ ಚೆನ್ನಾಗಿ ಬಂದಿದ್ದರು. ಫಸ್ಟ್ಲಿ ಅವ್ರನ್ನ ವೆಲ್ಕಮ್ ಮಾಡಿ ಹಾಗೆಯೇ ಅವರಿಂದ ಒಂದು ಸಿಗ್ನೇಚರ್ ಹಾಕ್ಸ್ಕೊಂಡು ಆಮೇಲೆ ಕಾರ್ಯಕ್ರಮ ಇರೋವಂಥ ಒಂದು ಹಾಲ್ಗೆ ಅವರನ್ನು ಸೆಕೆಂಡ್ ಮಾಡ್ತಾ ಬರ್ಮಾಡ್ಕೊಂಡ್ವಿ. ಇದಾದಮೇಲೆ ಗೆಸ್ಟ್ಸ್ ಎಲ್ಲ ಬಂದು ಹಾಕಿತ್ತು. 10:30ಗೆಲ್ಲ ಪ್ರೋಗ್ರಾಮ್ ಶುರುವಾಯಿತು, ಶಾರ್ಪ್ 10:30ಗೆ. ಸೊ ನೋಡ್ತಿರ್ಬೋದು ಸ್ಟೇಜ್ ಯಾವ ರೀತಿ ರೆಡಿ ಆಗಿದೆ ಅಂತ ಹೇಳ್ಬಿಟ್ಟು. ತುಂಬ ಚೆನ್ನಾಗಿ ಅರೇಂಜ್ಮೆಂಟ್ಸ್ ಎಲ್ಲ ಮೊದಲ ದಿನವೇ ಆಗಿತ್ತು. ಹಾಗಾಗಿ ಶುಕ್ರವಾರ ಬೇಗ ಕಾರ್ಯಕ್ರಮ ಶುರುವಾಯಿತು. ಹಾಗೆಯೇ ಯೂನಿವರ್ಸಿಟಿಯಿಂದ ಗೆಸ್ಟ್ ಕೂಡ ಬಂದಿದ್ದಾರೆ. ಸೊ ನೋಡ್ತಾ ಇರ್ಬೋದು, ನಮ್ಮ ಜೂನಿಯರ್ಸ್ ಮಾತ್ರ ವಿಡಿಯೋಗೆ ತುಂಬ ಚೆನ್ನಾಗಿ ಹಾಯ್ ಮಾಡ್ತಾರೆ, ಪೋಸ್ ಕೊಡ್ತಾರೆ, ಖುಷಿ ಪಡ್ತಾರೆ. ನನಗಂತೂ ಇದು ತುಂಬ ಖುಷಿ ಕೊಡುತ್ತೆ. ಇನ್ನು ಇವತ್ತಿನ ಗೆಸ್ಟ್ ಬಂದು ಯೂನಿವರ್ಸಿಟಿಯಿಂದ ಒಬ್ಬರು ಮೇಡಮ್ ಬಂದಿದ್ದಾರೆ. ಹಾಗೆಯೇ ಪ್ರಿನ್ಸಿಪಲ್ ಸರು ಬಾಹುಬಲಿ ಸರು, ಜೊತೆಗೆ ನಮ್ಮ ಸೀನಿಯರ್ ಹರ್ಷಿತಾ ಅವರು. ಇಷ್ಟು ಜನ ಸೇರಿ ದೀಪ ಹಚ್ಚೋ ಮೂಲಕ ಕಾರ್ಯಕ್ರಮ ಶುರುವಾಯಿತು. ಶಂಕರ್ ಸರ್ ಎಲ್ಲರಿಗೂ ವೆಲ್ಕಮನ್ನು ಹೇಳಿದರು. ಆ್ಯಕ್ಚುಲಿ ಈ ಒಂದು ವಿಡಿಯೋ ನನಗೆ ಸಿಗಲಿಲ್ಲ, ಹಾಗಾಗಿ ಫೋಟೋಸ್ನ ಹಾಕ್ಕೊಂಡಿದ್ದೀನಿ ಇಲ್ಲಿ. ಹರ್ಷಿತಾ ಅವರು ಮಾತಾಡಿದ್ದೆಲ್ಲ ಆದಮೇಲೆ ಅವ್ರಿಗೆ ಒಂದು ಕಿರು ಸನ್ಮಾನವನ್ನು ಮಾಡಲಾಯಿತು. ಇದಾದಮೇಲೆ ಬೇಗ ಲಂಚ್ ರೆಡಿ ಇದ್ದಿದ್ದರಿಂದ ನಾವು ಲಂಚಿಗೆ ಹೋದ್ವಿ. ಲಂಚ್ ಆದಮೇಲೆ ಒಳ್ಳೆ ಕಾರ್ಯಕ್ರಮ ಶುರುವಾಗುತ್ತೆ. ಸ್ಮೈಲ್ ಕ್ವೀನುಗಳ ಬಿಡಮ್ಮ, ನೀವೆಲ್ಲ ಸಖತ್ತಾಗಿದ್ದೀರ. ಏನೇನಿದೆ ಮೆನು ಅಂಜಲಿ? ಏನದು? ಹೆಸರುಬೇಳೆ ಇದೆ, ಹೋಳಿಗೆ ಇದೆ, ತುಪ್ಪ ಇದೆ, ಬಜ್ಜಿ, ಮೇಘ ಬಜ್ಜಿ ಬಡಿಸ್ತಿದ್ದಾಳೆ. ಹಾಂ, ಏನು ವಿಜಯ್ ಇದು? ಪಲಾವ್ಗೆ ಮೊಸರು ಬಜ್ಜಿ ಇದೆಯಾ? ಓಕೆ, ಪಲಾವ್ ಇದೆ, ಮೊಸರು ಬಜ್ಜಿ, ವೈಟ್ ರೈಸ್. ಹಾಂ, ಸುರೇಶ್ ಅವ್ರು ಏನು ಮಾಡ್ತಿದ್ದಾರೆ? ಸಾಂಬಾರು. ಏನಿದು? ಆಂಧ್ರ ಟೈಪ್. ಪಪ್ಪು, ಇದು ಮೊಸರು ಮಜ್ಜಿಗೆನಾ? ಮಜ್ಜಿಗೆ. ಏನು ಮಿಕ್ಸ್ ಮಾಡ್ತೀಯಲ್ಲ ಇದು? ಹಾಂ, ಇದು ರಸಮ್ಮು. ಸೊ ಟೋಟಲಿ ಇಷ್ಟಿದೆ ಅಲ್ವಾ? ಓಕೆ, ಈಗ ಬಡಿಸ್ಕೊಳ್ಳಿ. ಅನ್ನ ಸಾಂಬಾರು ಅದಾದ್ಮೇಲೆ ಬಡಿಸಿ. ಎರಡನೇ ರೌಂಡ್ಗೆ ಬರಲಿ. ಕ್ಯಾಟ್ರಿಂಗ್ ಅವರೆಲ್ಲ ಇಲ್ಲೇ ಇದ್ದೀರಾ? ನೀವೇ ತಾನೇ? ಹಾಂ, ಇದು ಆಮೇಲೆ ಬಡಿಸ್ಕೊಳ್ರಿ. ಊಟ ಮಾಡಿ ಅನ್ನ ಸಾಂಬಾರು ಇರುತ್ತೆ. ಹೋಗು, ಈ ಕಡೆ ಹೋಗು. ಅನ್ನ ಸಾಂಬಾರು ಕೊಡೋದು. ಸೊ ಅನ್ನ ಸಾಂಬಾರು ಇರುತ್ತೆ. ಅವರೇ ತಗೊಂಡು ಸುರೇಶ ಏನು ಮಾಡಲ್ಲ, ತುಂಬ ಲೇಸಿ ಇವನು. ಶರಣ್ ಸರ್ ಡೆಡಿಕೇಟೆಡ್ ಎಲ್ಲದಕ್ಕೂ. ಎಲ್ಲ ಕೆಲಸ ಮಾಡೋದು ನೆನ್ನೆಯಿಂದ. ನೀನೇನು ಮಾಡಲಿಲ್ಲ, ಎಲ್ಲ ನೋಡಿದೆ ಅಷ್ಟೇ. ಸರಳ ತಲೆ, ಸರಳ ಹಿಂದಕ್ಕೆ ಸರಳ ನೋಡಿ. ಸರಳ ಏನು ಸರಳ ಅದು? ಏನ್ ಸರಳ? ನೆನ್ನೆಯಿಂದ ನೀನೇ ಮಿಂಚಿಂಗ್ ಹೋಗಿ ಸರಳ ವಿಡಿಯೋದಲ್ಲಿ. ಸರಳ ಇವತ್ತು ನೋಡು ಎಷ್ಟು ಚೆನ್ನಾಗಿ ರೆಡಿ ಆಗಿ ಬಂದಿದ್ಯಾ. ಎಸ್, ನೋಡಿದ್ರಲ್ಲ ಎಷ್ಟು ಖುಷಿಯಾಗಿ. ಫಸ್ಟು ಎಲ್ಲ ಸೀನಿಯರ್ಸ್ ಕೂಡ ಸೇರಿಕೊಂಡು ಫಸ್ಟು ಜೂನಿಯರ್ಸ್ ಊಟ ಮಾಡಬೇಕು ಅಂತ ಹೇಳ್ಬಿಟ್ಟು ಜೂನಿಯರ್ಸ್ಗೆ ತುಂಬ ಪ್ರೀತಿಯಿಂದ ಖುಷಿಯಿಂದ ಬಡಿಸ್ಕೊಡ್ತಾ ಇರೋವಂಥದ್ದು. ಅವ್ರದ್ದೆಲ್ಲ ಆದಮೇಲೆ ನಾವು ಊಟ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾಕೆ ಅಂತಂದರೆ ಈ ಪ್ರೋಗ್ರಾಮ್ ಆರ್ಗನೈಸ್ ಮಾಡಿರೋ ಅಂಥದ್ದೇ ಅವ್ರಿಗೋಸ್ಕರ. ಸೊ ಇದಾದಮೇಲೆ ಒಂದು ಒಳ್ಳೆ ಪ್ರೋಗ್ರಾಮ್ ಅಂತೂ ಇರುತ್ತೆ. ಯಾಕೆ ಅಂತಂದರೆ ಸ್ಟೇಜ್ ಪ್ರೋಗ್ರಾಮ್ ಎಲ್ಲ ಮುಗೀತು. ಇನ್ನೆಲ್ಲ ಕಲ್ಚರಲ್ ಆ್ಯಕ್ಟಿವಿಟೀಸು
ತುಂಬ ತುಂಬ ಕಲ್ಚರಲ್ ಆ್ಯಕ್ಟಿವಿಟೀಸ್ ಇದೆ, ಅದೆಲ್ಲ ಕೂಡ ಬರುತ್ತೆ. ಜೊತೆಗೆ ಊಟ ಎಲ್ಲ ಐಟಮ್ಸ್ ಎಲ್ಲ ಜಾಸ್ತಿ ಇತ್ತು ಅಂತ ಹೇಳ್ಬಿಟ್ಟು ಹೆಣ್ಮಕ್ಳಾದರೆ ಒಂದೇ ರೌಂಡೆ ಅನ್ನ ಸಾಂಬಾರು ಕೂಡ ಬರಲಿಲ್ಲ. ಬಟ್ ನಾವು ಎಷ್ಟು ಸರಿ ಕರಿತಾನೇ ಇದ್ವಿ ಬನ್ನಿ 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 ಅಂತ. ಇನ್ನು ಇವರೆಲ್ಲ ನೋಡ್ತಾ ಇರ್ಬೋದು ಯಾವ ರೀತಿ ಬಂದು ವಿಡಿಯೋ ಮಾಡ್ತಾ ಇರೋದಕ್ಕೆ ಹೇಳ್ಕೊಂಡು ಕಾಮಿಡಿ ಮಾಡಿಕೊಂಡು ಬರ್ತಿದ್ರು. ಹಾಗೆಯೇ ಶಂಕರ್ ಸರ್ ತುಂಬ ಪ್ರೀತಿಯಿಂದ ಇದನ್ನು ಯೂಟ್ಯೂಬ್ಗೆ ಹಾಕು, ವಿಡಿಯೋ ಮಾಡ್ಕೊ ಅಂತ ಅಫಿಷಿಯೇಟ್ ಮಾಡಿದ್ರು. ನನಗೊಂಥರ ಹೆಮ್ಮೆ ಅನ್ನಿಸ್ತು ಅಲ್ವಾ. ನಮ್ಮ ಸರ್ಗಳು ನಮ್ಮನ್ನು ಏನಾದರೂ ಮೋಟಿವೇಟ್ ಮಾಡಿದಾಗ ಅಥವಾ ನೀವು ಮಾಡ್ತಾ ಇರೋ ಕೆಲಸ ಸರಿ ಇದೆ ಮುಂದುವರಿಸಿ ಅಂದಾಗ ನಮಗೆ ಎಷ್ಟು ಖುಷಿ ಕೊಡುತ್ತೆ ಅಲ್ವಾ. ಕಾಲೇಜ್ ಹತ್ರ ಇದೆಲ್ಲ ನೋಡೋದೇ ಒಂದು ಖುಷಿ ಅನಿಸುತ್ತೆ. ಇನ್ನು ನಮ್ಮ ಜೂನಿಯರ್ಸು ಯಾರು ವಿಡಿಯೋ ಮಿಸ್ ಆಗ್ತಾರೆ ಅವರು ಕೂಡ ಬಂದು ಹೇಳ್ತಾಯಿದ್ರು, ಅಕ್ಕ ನೀವು ನಮಗೆ ವಿಡಿಯೋ ಮಾಡಲಿಲ್ಲ, ನಾವು ಬರಲಿಲ್ಲ ವಿಡಿಯೋದಲ್ಲಿ, ಇಲ್ಲಿ ಮಾಡಿ ಅಂತ. ಅದೊಂಥರ ಖುಷಿ ಕೊಡ್ತಿತ್ತು. ಜೊತೆಗೆ ಗಾರ್ಡನ್ ಎಲ್ಲ ತುಂಬ ಚೆನ್ನಾಗಿದೆ, ಅಲ್ಲೇ ಕೂತ್ಕೊಂಡು ಆರಾಮಾಗಿ ನೆರಳಲ್ಲಿ ಊಟ ಮಾಡ್ತಿದ್ರು. ಇನ್ನು ಊಟ ಬಡಿಸ್ತಿರ್ಬೇಕಾದ್ರೆ ಎಲ್ಲ ಸರ್ಗಳು ಕೂಡ ಇಲ್ಲೇ ನಿಂತು ಎಲ್ಲರಿಗೂ ಗೈಡ್ ಮಾಡ್ತಾಯಿದ್ರು. ಶಂಕರ್ ಸರು, ಲೋಕನಾಥ್ ಸರು, ಹಾಗೆಯೇ ನಾಗರಾಜ್ ಸರು, ವಿಜಯ್ ಸರು, ಮಂಜುಳಾ ಮೇಡಮ್ಮು, ಮಹೇಶ್ ಸರ್ ಒಬ್ಬರು ಮಿಸ್ಸಿಂಗು. ಇನ್ನೆಲ್ಲ ಕೂಡ ಇಲ್ಲೇ ನಿಂತ್ಕೊಂಡು ಎಲ್ಲರಿಗೂ ಗೈಡ್ ಮಾಡ್ತಾಯಿದ್ರು, ಈ ರೀತಿ ಆ ರೀತಿ ಮತ್ತೆ ಬನ್ನಿ ಬಡಿಸ್ಕೊಳ್ಳಿ, ಊಟ ವೇಸ್ಟ್ ಮಾಡಬೇಡಿ, ಈಗೆಲ್ಲ ಹೇಳ್ತಾಯಿದ್ರು. ನಮಗೆ ತುಂಬ ಖುಷಿ ಆಯಿತು. ನಮ್ಮೊಟ್ಟಿಗೆ ನಮ್ಮ ಗುರುಗಳು ಅಥವಾ ಸರ್ಗಳು ನಿಂತ್ಕೊಂಡ್ರೆ ನಮಗೆ ಎಷ್ಟು ಖುಷಿ ಕೊಡುತ್ತಲ್ವ. ನಾವು ಮಾಡಿರುವಂತಹ ಕೆಲಸಕ್ಕೂ ಒಂದು ಸಾರ್ಥಕತೆ ಸಿಗುತ್ತೆ ಅಂತ ನನಗಂತೂ ಫೀಲ್ ಆಗ್ತಿತ್ತು. ಎಲ್ಲರದು ಊಟ ಆದಮೇಲೆ ಬೇಗ ಪ್ರೋಗ್ರಾಮ್ ನೆಕ್ಸ್ಟ್ ಶುರುವಾಗುತ್ತೆ. ಹಾಗಾಗಿ 1 ಅವರ್ ಅಷ್ಟೇ ಬ್ರೇಕು. ಫಾಸ್ಟಾಗಿ ಎಲ್ಲರಿಗೂ ಊಟ ಮಾಡಲಿಕ್ಕೆ ಹೇಳ್ತಾಯಿದ್ರು. ಜೊತೆಗೆ ಅಲ್ಲಲ್ಲಿ ಊಟ ಮಾಡ್ತಿರೋ ಅಂಥದ್ದು ಒಂದಷ್ಟು ಕ್ಲಿಪ್ಪಿಂಗ್ಸ್ ಹಾಕ್ತಿದ್ದೀನಿ. ಎಲ್ಲರೂ ಕೂಡ ಅಲ್ಲಲ್ಲೇ ನಿಂತ್ಕೊಂಡು ಕೂತ್ಕೊಂಡು ಗಾರ್ಡನಲ್ಲೆಲ್ಲ ಊಟ ಮಾಡ್ತಿದ್ರು. ಆ ಊಟ ಮಾಡ್ತಿರ್ಬೇಕಾದ್ರೆ ಹೋಗಿ ಅವ್ರನ್ನೆಲ್ಲ ಮಾತಾಡಿಸಿದ್ದು ಇನ್ನಷ್ಟು ಖುಷಿಯನ್ನು ಕೊಡ್ತು. ಚೆನ್ನಾಗಿ ಮಿಂಗಲ್ ಆಗ್ತಾರೆ ನಮ್ಮ ಜೂನಿಯರ್ಸ್ ನಮ್ಮ ಜೊತೆ, ಅದೇ ಒಂದು ದೊಡ್ಡ ಖುಷಿ ಅನಿಸುತ್ತೆ. ಹಾಗೆಯೇ ನೋಡ್ತಿರ್ಬೋದು ನಮ್ಮ ಮಂಜುಳಾ ಮೇಡಮ್ ಎಲ್ಲರೊಟ್ಟಿಗೆ ಕೂತ್ಕೊಂಡು ಎಷ್ಟು ಚೆನ್ನಾಗಿ ಊಟ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಎಲ್ಲ ಮೇಷ್ಟ್ರುಗಳು ನಿಂತ್ಕೊಂಡು ಊಟ ಮಾಡೋದ್ರಲ್ಲಿ ತುಂಬ ಖುಷಿ ಇದೆ ಅಂತಿದ್ರು. ನಮ್ಮೊಟ್ಟಿಗೆ ಅವರು ಕೂಡ ನಿಂತ್ಕೊಂಡು ಊಟ ಮಾಡಿದ್ರು. ಹಾಗೆಯೇ ಬೇಗ ಕಲ್ಚರಲ್ ಆ್ಯಕ್ಟಿವಿಟೀಸ್ ಎಲ್ಲ ಶುರುವಾಗ್ಬಿಡ್ತು. ನೋಡ್ತಿರ್ಬೋದು ಇದೊಂದು ಡ್ಯಾನ್ಸು, ಅದ್ಭುತವಾದ ಕ್ಲಾಸಿಕಲ್ ಡ್ಯಾನ್ಸು, ತುಂಬ ಮುದ್ದಾಗಿ ಮಾಡಿದ್ರು. ಏನಂದರೆ ನಾನು ವಿಡಿಯೋನೇ ಮಾಡ್ಕೊಂಡಿಲ್ಲ ಏನೂ. ನನಗೆ ನನ್ನ ಫ್ರೆಂಡ್ಸ್ ವಿಡಿಯೋ ಮಾಡ್ಕೊಂಡಿರೋದು ಸೆಂಡ್ ಮಾಡಿರೋದು ನಾನು ಇವಾಗ ಎಡಿಟ್ ಮಾಡಿ ಹಾಕ್ಕೋತಾ ಇದ್ದೀನಿ ಅಷ್ಟೇ. ಇದು ಸಾಂಗ್ ಅಲ್ವಾ, ಕಾಪಿರೈಟ್ ಬರುತ್ತೆ. ಹಾಗಾಗಿ ನಾನು ಇದನ್ನು ರೀಲ್ಸ್ ಮಾಡಿ ಹಾಕ್ತೀನಿ. ಖಂಡಿತವಾಗಿಯೂ ಲಿಂಕ್ ಕೊಡ್ತೀನಿ, ನೀವು ನೋಡಿ. ಇಲ್ಲ ನನ್ನ ಚಾನಲಲ್ಲಿ ರೀಲ್ಸಲ್ಲಿ ಬಂದೇ ಬರುತ್ತೆ. ನನಗೆ ತುಂಬ ಫೇವ್ರೇಟ್ ಅನಿಸಿದ್ದು ಇದು ಕ್ಲಾಸಿಕಲ್ಲು. ನಂಗೆ ತುಂಬ ಇಷ್ಟ ಆಯಿತು, ಅಷ್ಟು ಮುದ್ದಾಗಿ ಡ್ಯಾನ್ಸ್ ಮಾಡಿದ್ರು. ಸೊ ಇದಕ್ಕೂ ಮುಂಚೆ ಜೂನಿಯರ್ಸ್ ತುಂಬ ಚೆನ್ನಾಗಿ ಇನ್ನೊಂದು ಡ್ಯಾನ್ಸ್ ಮಾಡಿದ್ರು. ಅದರದ್ದು ವಿಡಿಯೋನೇ ಸಿಗಲಿಲ್ಲ ನನಗೆ. ಸೊ ಯಾವ್ದು ಸಿಕ್ತು ಅದನ್ನು ಮಾಡಿದ್ದೀನಿ. ಹಳ್ಳಿಗಳಲ್ಲಿ ನೀವು ನಾರ್ಮಲ್ ಆಗಿ ನೋಡಿರ್ತೀರಾ, ಒಂದು ಹೆಣ್ಣು ಇನ್ನೊಂದು ಹೆಣ್ಣು ಹತ್ರ ಬಂದು ಮಾತಾಡ್ತಾ ಇರ್ತಾರಲ್ಲ, ನೋಡಿದಿರಲ್ಲ. ಏನಂತ ಮಾತಾಡ್ತಾರೆ, ಇಲ್ಲದ ಏನೇನು ಕೆಲಸ ಪಾತ್ರ ವಿಚಾರಗಳೆಲ್ಲ ಮಾತಾಡ್ತಾ ಇರ್ತಾರೆ. ಸೊ ಅಂಥದ್ದೇ ಒಂದು ಸಾಂಗು ತನ್ನ ಗಂಡನ ಮೇಲೆ ಯಾವ ಥರ ಏನು ತಗೊಂಬಂದಿದ್ದಾರೆ, ಏನು ತಗೊಂಬಂದಿದ್ದೀಯ ನೀನು, ನನಗೇನು ತಗೊಂಬಂದಿದ್ದೀನಿ, ನಿನ್ನ ಗಂಡ ನಿನಗೆ ಏನು ಇಟ್ಟಿದ್ದಾನೆ ಅನ್ನೋದ್ರ ಮೇಲೆ ಒಂದು ಸಾಂಗು. ಸೊ ಎಲ್ಲರೂ ಕೇಳಿಸ್ಕೊಳ್ರಿ. ಓ ಚಿನ್ನಿ ನಿನ ಗಂಡ ಬಲು ಜಾಣನೆ, ಅವನು ಮಾತಿನಲ್ಲಿ ಮೋಡಿ ಮಾಡು ಮಾಯಗಾರನೇ. ತುಂಬ ಅದ್ಭುತವಾಗಿ ಜಾನಪದ ಸಾಹಿತ್ಯವನ್ನು ಶ್ರೀಕಾಂತ್ ಅಂಟಿ ಮಾಡ್ತಿದ್ದಾರೆ. ಹಾಗೆಯೇ ಶಂಕರ್ ಸರು ಇದಕ್ಕೆ ತಾಳವನ್ನು ನುಡಿಸ್ತಾ ಇದ್ದಾರೆ. ಇದು ಕಾಲೇಜಲ್ಲೇ ಇದೆ. ಪ್ರತಿಯೊಬ್ಬರು ಯಾರೇ ಆಗಲಿ ಈ ಥರ ಸಾಂಗ್ಸ್ ಏನಾದರೂ ಹಾಡಿದ್ರೆ ಅದಕ್ಕೆ ಸೂಟಬಲ್ ಇದ್ದರೆ ಶಂಕರ್ ಸರ್ ಯಾವಾಗಲೂ ನುಡಿಸ್ತಾರೆ. ಮಲ್ಟಿ ಟ್ಯಾಲೆಂಟೆಡ್ ಇವರು, ಎಲ್ಲನೂ ಬರುತ್ತೆ ಅವರಿಗೆ. ಸೊ ಎನ್ಕರೇಜ್ ಮಾಡ್ತಾರೆ ಎಲ್ಲರಿಗೂ. ಈ ಒಂದು ಸಾಂಗ್ ಕೂಡ ಫುಲ್ ಸಾಂಗ್ ನಾನು ಮತ್ತೊಂದು ವಿಡಿಯೋದಲ್ಲಿ ಹಾಕ್ತೀನಿ, ಖಂಡಿತ ಅದನ್ನು ಕೂಡ ನೀವು ನೋಡ್ಬೋದು. ಇಡೀ ಸಾಂಗನ್ನು ನಾನು ಎಡಿಟ್ ಮಾಡಿ ಹಾಕ್ತೀನಿ. ಜೊತೆಗೆ ಮತ್ತೊಂದು ಡ್ಯಾನ್ಸು ಜೂನಿಯರ್ಸ್ ಕಡೆಯಿಂದ ಅಲ್ಲ, ಇದು ಸೀನಿಯರ್ಸ್ ಕಡೆಯಿಂದ ಬರ್ತಿರುವಂಥದ್ದು. ಜೂನಿಯರ್ ಸಾಂಗ್ದು ಒಂದು ಮಿಸ್ ಆಗಿದೆ, ಅದು ಸಿಕ್ಕರೆ ನಾನು ರೀಲ್ಸಲ್ಲಿ ಹಾಕ್ಕೊಡ್ತೀನಿ ನಿಮಗೆ.
ಸೊ ನನಗೆ ಕಾಪಿರೈಟ್ ಬರೋದ್ರಿಂದ ಮತ್ತೆ ಮತ್ತೆ ಹೇಳ್ತಾ ಇದ್ದೀನಿ ಅಷ್ಟೇ. ಇದರೊಟ್ಟಿಗೆ ಗೇಮ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿ ಬರ್ತಿತ್ತು, ಬಟ್ ಎಲ್ಲ ಮಿಸ್ ಆಗೋಯಿತು. ಮತ್ತು ಏನಪ್ಪ ಇದು ಅಂತ ನೋಡ್ತಿದ್ದೀರಾ, ಇದು ಬ್ಯಾಕ್ ಸ್ಟೇಜು. ಆನ್ ಸ್ಪಾಟ್ ಎಲ್ಲ ಪ್ರಿಪೇರ್ ಆಗ್ತಿದ್ದಾರೆ ಮಧು ಮತ್ತು ನಿತ್ಯ. ನೆಕ್ಸ್ಟ್ ಏನಾದರೂ ಕಾರ್ಯಕ್ರಮ ಕೊಡಬೇಕು ಅಂತ ಹೇಳ್ಬಿಟ್ಟು ಸೀನಿಯರ್ಸ್ ಅಂತೂ ಜೂನಿಯರ್ಸ್ಗೆ ಇಡೀ 4:15ವರೆಗೂ ಏನಾದರೂ ಒಂದು ಎಂಟರ್ಟೈನ್ ಮಾಡ್ತಾನೇ ಇರ್ತೀವಿ ನಾವು. ಅವ್ರಿಗೆಲ್ಲೂ ಒಂದು ಕ್ಷಣವೂ ಬೋರಿಂಗ್ ಅನ್ನಿಸ್ಬಾರ್ದು, ಅಷ್ಟರ ಮಟ್ಟಿಗೆ ಕಾರ್ಯಕ್ರಮ ಇರಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಎಲ್ಲರೂ ರೆಡಿಯಾಗಿ ಒಂದೊಂದು ಪ್ರೋಗ್ರಾಮನ್ನು ಕೊಡ್ತಾಯಿದ್ರು. ಎಸ್, ಓ ನನ್ನ ಸಂಗಾತಿಯೇ, ಈ ಸಾಂಗ್ ಕೂಡ ಫುಲ್ ಸಾಂಗ್ ನಾನು ಮತ್ತೊಂದು ವಿಡಿಯೋದಲ್ಲಿ ಹಾಕ್ತೀನಿ ಸಪ್ರೇಟ್. ಅದು ಫುಲ್ ಸಾಂಗು ನಾವೆಲ್ಲ ಹಾಡಿರೋವಂಥದ್ದು ಜೂನಿಯರ್ಸ್ಗೋಸ್ಕರ. ಖಂಡಿತವಾಗಿಯೂ ಅದನ್ನು ಕೂಡ ನೋಡಿ. ಹಾಗೆಯೇ ಏನಪ್ಪ ಇದು ಗೇಮ್ಸ್ ಆಡಿಸ್ತಿದ್ದೀವಿ ಅಂತ ಅನ್ಕೋತಿದ್ದೀರಾ, ಇದು ಫಸ್ಟ್ ಗೇಮು. ನಾನು ಹೇಳಿದ್ನಲ್ಲ, ನಂಗೆ ವಿಡಿಯೋಸು ಪ್ರಾಪರಾಗಿ ಸಿಕ್ಕಿರಲಿಲ್ಲ. 4-5 ಗೇಮ್ಸ್ ಇತ್ತು. ಒಂದು ಈ ಥರ ಕಪ್ಸ್ ಜೋಡಿಸೋದು, ಮೇಕಪ್ ಹಾಕೋದು, ಸೀರೆ ಹಾಕೋದು, ತುಂಬ ಫನ್ನಿ ಗೇಮ್ಸ್ ಎಲ್ಲ ಇತ್ತು, ತುಂಬ ಚೆನ್ನಾಗಿತ್ತು. ಬಟ್ ಹೋದ ಸತಿ ಫ್ರೆಷರ್ಸ್ ಪಾರ್ಟಿಗೆ ಎಷ್ಟು ಚೆನ್ನಾಗಿ ವಿಡಿಯೋ ಆಗಿತ್ತು. ಬಟ್ ಈ ಸತಿ ನಾನು ಆ್ಯಂಕ್ರಿಂಗ್ ಇದ್ದಿದ್ದರಿಂದ ವಿಡಿಯೋಸೂ ಆಗಿಲ್ಲ, ಜೊತೆಗೆ ನಂದು ಒಂದು ಫೋಟೋ ಎಲ್ಲೂ ಬಂದಿಲ್ಲ. ನಾನು ಕೂಡ ಒಂದು ಸ್ಪೀಚ್ ಮಾಡಿದೆ, ಅದು ಕೂಡ ನನಗೆ ಯಾರೂ ವಿಡಿಯೋ ಮಾಡಲಿಲ್ಲ. ಏನೂ ಮಾಡೋಕ್ಕಾಗಲ್ಲ, ಜೂನಿಯರ್ಸ್ದು ಸಾಕಷ್ಟು ಮಿಸ್ ಆಗಿದೆ. ಸೊ ಇರಲಿ, ಏನು ಮಾಡೋಕ್ಕಾಗಲ್ಲ. ಇರೋದರಲ್ಲಿ ನಾವು ಏನೋ ಒಂದು ಮ್ಯಾನೇಜ್ ಮಾಡಬೇಕಾಗತ್ತೆ. ಯಾಕೆಂತಂದರೆ ಬೇರೆ ಜವಾಬ್ದಾರಿ ವಹಿಸ್ಕೊಂಡಾಗ ವಿಡಿಯೋ ಮಾಡೋಕ್ಕೆ ಸ್ವಲ್ಪ ಸಮಸ್ಯೆ ಆಗುತ್ತೆ. ಸೊ ಫೈನಲಿ ನಮ್ಮ ಜೂನಿಯರ್ಸ್ಗೆ ಒಂದು ಒಳ್ಳೆ ಸೆಲೆಬ್ರೇಷನ್ ಅಂತೂ ಕೊಟ್ಟಿದ್ದು ನಮಗೆ ಖುಷಿ ಆಯಿತು. ಫೋಟೋಸ್ ಏನಂತೆ ಮತ್ತೆ ಪ್ರೋಗ್ರಾಮ್ ಆಗ್ತಿರುತ್ತೆ, ಬರುತ್ತೆ, ವಿಡಿಯೋ ಆಗುತ್ತೆ. ಬಟ್ ಇರೋದರಲ್ಲಿ ಒಂದಿಷ್ಟು ಕ್ಲಿಪ್ಪಿಂಗ್ಸನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡಿದ್ದೀನಿ. ಹಾಗೆಯೇ ನಾನು ಹೇಳಿರೋ ಹಾಗೆ ಸಾಂಗ್ ಇರೋವಂಥ ಡ್ಯಾನ್ಸ್ಗಳೆಲ್ಲ ಮತ್ತೆ ಬರುತ್ತೆ. ಸಾಂಗೆಲ್ಲ ಹಾಡಿದ್ರು ಜೂನಿಯರ್ಸು, ಅದು ಕೂಡ ಮಿಸ್ ಆಗಿದೆ. ಟೋಟಲಿ ನಾನು ಏನೂ ವಿಡಿಯೋ ಮಾಡಿಲ್ಲ, ಅದೇ ಒಂದು ಬ್ಯಾಡ್ ಲಕ್. ಅದು ಬಿಟ್ಟರೆ ಪ್ರೋಗ್ರಾಮ್ ಅಂತೂ ಅಲ್ಟಿಮೇಟಾಗಿ ಬಂತು, ಅದಂತೂ ತುಂಬ ಖುಷಿ ಇದೆ. ನಾವು ಹಾಡಿರೋ ಅಂಥ ಸಾಂಗ್ಗಳೆಲ್ಲ ಮತ್ತೆ ಸಣ್ಣ ವಿಡಿಯೋ ಮಾಡಿ ಹಾಕ್ತೇನೆ ನಾನು. ಖಂಡಿತವಾಗಿಯೂ ಅದನ್ನು ಕೂಡ ನೋಡಿ. ತುಂಬ ಚೆನ್ನಾಗಿ ಬಂತು ಪ್ರೋಗ್ರಾಮು, ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ಸಕ್ಸಸ್ ಆಯಿತು. ಅದಂತೂ ಎಲ್ಲರಿಗೂ ಖುಷಿ ಕೊಟ್ಟಂಥ ವಿಚಾರ. ಅಷ್ಟೇ ಅಲ್ವಾ, ನಾವು ಅಂದ್ಕೊಂಡಂಗೆ ಒಂದೊಳ್ಳೆ ಕಾರ್ಯಕ್ರಮ ಆಯ್ತಲ್ಲ, ಅದಕ್ಕಿಂತ ಇನ್ನೇನು ಬೇಕಪ್ಪ ಅನ್ನೋಷ್ಟು ಖುಷಿ ಕೊಡ್ತು. ಜೊತೆಗೆ ನನಗೆ ಸ್ವಲ್ಪ ಮನೇಲಿ ತುಂಬ ಬ್ಯುಸಿ ಇತ್ತು, ಹಾಗಾಗಿ ನಾನು ಕೊನೆಗೆ ಇರಲಿಲ್ಲ. ಕಾರ್ಯಕ್ರಮ ಬೇಗ ಮುಗಿಸ್ಕೊಂಡು ನಾನು ಇನ್ನೇನು DJ ಶುರುವಾಗುತ್ತೆ ಅನ್ನೋಕ್ಕೂ ಮುಂಚೆ ಮನೆಗೆ ಹೊರಟ್ಬಿಟ್ಟೆ. 4 ಗಂಟೆವರೆಗೂ ಪ್ರೋಗ್ರಾಮ್ ಇತ್ತು, 4-4:15ವರೆಗೂ. ಅದಾದಮೇಲೆ ಒಂದು ಅರ್ಧ ಗಂಟೆ DJ ಇತ್ತು. ಎಲ್ಲ ಮೇಷ್ಟ್ರುಗಳು ಕೂಡ ಮಕ್ಕಳಿಗೆ ಪ್ರೋತ್ಸಾಹ ಕೊಟ್ಕೊಂಡು ಅಲ್ಲೇ ಇದ್ದು, ಅವ್ರಿಗೆ ಸ್ಯಾಟಿಸ್ಫೈ ಆಗೋವರೆಗೂ ಕುಣಿಯೋವರೆಗೂ ಇದ್ದು, ಎಲ್ಲರಿಗೂ ಒಂದು ಗೈಡ್ ಆಗಿ ನಿಂತ್ಕೋತಾರಲ್ಲ, ಅದು ತುಂಬ ಖುಷಿ ಕೊಡುತ್ತೆ. ಈ ಒಂದು ಕಾಲೇಜಲ್ಲಿ ನಾನು ಓದ್ತಿದ್ದೀನಿ, ನನಗೆ ಇಲ್ಲಿ ಫ್ರೀ ಸೀಟ್ ಸಿಕ್ಕಿದೆ ಅನ್ನೋದೇ ನನಗೆ ಹೆಮ್ಮೆ. ಇದೆಲ್ಲ ಒಂದು ಒಳ್ಳೊಳ್ಳೆ ಎಕ್ಸ್ಪೀರಿಯೆನ್ಸು. ನಾನಂತೂ BEdಲ್ಲಿ ತುಂಬ ಎಕ್ಸ್ಪೀರಿಯೆನ್ಸ್ ಮಾಡಿದ್ದೀನಿ. ಇದು ಬೆಸ್ಟ್ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಕೊನೆಯಲ್ಲಿ ಒಂದಷ್ಟು ಫೋಟೋಸ್ನ ಹಾಕ್ತಾಯಿದ್ದೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.